ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆ, ಸಮೃದ್ಧಿ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆಗಳು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಬಳಿ ಖಾಲಿ ಕೊಡಗಳ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಗುರುವಾರ ಚಿತ್ರದುರ್ಗದಲ್ಲಿ ಕನ್ನಡಪರ ಸಂಘಟನೆಗಳು ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಖಾಲಿ ಕೊಡ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು. ನಂತರ ಮಾತನಾಡಿದ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ.ಟಿ. ಶಿವಕುಮಾರ್, ಯಾವ ಸರ್ಕಾರಗಳು ಇದನ್ನು ತಡೆಯಲು ತಾಕತ್ತಿಲ್ಲದಾಗಿದೆ. ಕೇವಲ ಮತಗಳಿಗಾಗಿ ರಾಜಕೀಯ ಮಾಡುತ್ತಿದ್ದಾರೆ. ಇನ್ಮೇಲೆ ಬಂದ್ ಮಾಡುವುದಿಲ್ಲ, ಬದಲಿಗೆ 224 ಶಾಸಕರ ಮನೆಗಳಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಮಿಳುನಾಡಿಗೆ ನೀರು ಹರಿಸಿ ಖಾಲಿ ಕೊಡ ಕೊಡುವ ಸರ್ಕಾರಕ್ಕೆ, ಖಾಲಿ ಚೊಂಬು ಕೊಡುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏನು ಇವತ್ತಿನ ಸರ್ಕಾರ ಮತ ಬ್ಯಾಂಕಿನ ಓಲೈಕೆಗಾಗಿ ತಮಿಳುನಾಡಿಗೆ ನೀರು ಹರಿಸ್ತಿರುವುದು ಖಂಡನೀಯ. ಈಗೇನೋ ಡಿ.ಕೆ. ಶಿವಕುಮಾರ್ ಅವರ ನೂತನ ಸರ್ಕಾರ ಇವತ್ತು ನಾವು ಕನ್ನಡಿಗರ ಪರವಾಗಿರ್ತೀವಿ, ಕಾವೇರಿ ಪರವಾಗಿರ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ತಮಿಳುನಾಡಿಗೆ ಮತಕ್ಕಾಗಿ ಮಣಿದು ನೀರು ಹರಿಸ್ತಿರ್ತಕ್ಕಂಥದ್ದು ಇಲ್ಲಿನ ಭಾಗದ ರೈತರಿಗೆ, ಜನರಿಗೆ ಮೊಸಳೆ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತಿದೆ. ಈ ಕಾವೇರಿ ವಿವಾದವನ್ನು ಬಗೆಹರಿಸುವಂತಹ ತಾಕತ್ತು ಯಾವ ಸರ್ಕಾರಕ್ಕೂ ಇಲ್ಲ. ಈ ಹಿಂದೆ BJP ಸರ್ಕಾರ ಆಗಿರಲಿ, JDS ಸರ್ಕಾರ ಆಗಿರಲಿ, ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಇವ್ರು ಯಾರಿಗೂ ಕೂಡ ಇಷ್ಟ ಇಲ್ಲ. ಇವ್ರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮತ. ಇಲ್ಲಿನ ಭಾಗದ ಜನರು ವಿಷ ಕುಡಿದು ಸಾಯಲಿ, ಬೇಕಾದ್ರೆ ಬರಗಾಲದಲ್ಲಿ ಸಾಯಲಿ, ಅವ್ರಿಗೆ ಯಾವುದೇ ಚಿಂತೆ ಇಲ್ಲ. ಬಂದ್ ಅದು ಬೇಡ ಸ್ವಾಮಿ, ದಯವಿಟ್ಟು ಇದಕ್ಕೆಲ್ಲವಕ್ಕೂ ಕೂಡ ನೀವು ಅಂತ್ಯ ಆಡಬೇಕು. ಡಿ.ಕೆ. ಶಿವಕುಮಾರ್ ಅವರು ದೃಢವಾಗಿ ನಿಲ್ಲಬೇಕು. ಒಂದು ವೇಳೆ ನಿಲ್ಲದೆ ಹೋದರೆ ನಾವು ಕರ್ನಾಟಕ ಬಂದ್ ಮಾಡಲ್ಲ, ರಾಜ್ಯದ 224 ಶಾಸಕರ ಮನೆ ಬಾಗಿಲುಗಳಿಗೆ ಬೀಗ ಜಡಿಯುವ ಮುಖೇನ ವಿಭಿನ್ನವಾದಂಥ ಹೋರಾಟವನ್ನು ಮಾಡಿ ಅವರ ರಾಜೀನಾಮೆಗೆ ಒತ್ತಾಯಿಸ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ.